ಮುಂಜಾವಿನ ಮನ್ನಾ. ಅದ್ಭುತವಾದ ಪುಸ್ತಕ. ಕರ್ತನ ಪುಸ್ತಕದಲ್ಲಿ ನೀವು ಹುಡುಕಿ ಓದಿರಿ, ಇವುಗಳಲ್ಲಿ ಒಂದಾದರೂ ತಪ್ಪದು, ಜೊತೆಯಿಲ್ಲದೆ ಒಂದೂ ಇಲ್ಲ. ಯಾಕೆಂದರೆ ನನ್ನ ಬಾಯಿಯೇ ಅದನ್ನು ಆಜ್ಞಾಪಿಸಿತು ಮತ್ತು ಆತನ ಆತ್ಮವೇ ಅವುಗಳನ್ನು ಒಟ್ಟುಗೂಡಿಸಿತು. ಯೆಶಾಯ 34:16 ಪವಿತ್ರ ಬೈಬಲ್. ಎಂತಹ ಪ್ರೇರಣೆ ಹಾಗೂ ಉತ್ತೇಜನ ಕೊಡುವ ವಾಕ್ಯ ಇದು! ದೇವರ ವಾಕ್ಯ ಅಥವಾ ನಾವು ಸತ್ಯವೇದವೆಂದು ಕರೆಯುವ ಈ ಪರಿಶುದ್ಧ ಗ್ರಂಥವು ದೇವರ ಆತ್ಮದಿಂದ, ಆತನ ಆತ್ಮ ಪವಿತ್ರಾತ್ಮನಿಂದ ಸಂಗ್ರಹಿಸಲ್ಪಟ್ಟಂತಹದ್ದಾಗಿದೆ. ಸತ್ಯ ಸಂಗತಿ ಏನೆಂದರೆ, ಪರಿಶುದ್ಧ ತ್ರಯೇಕ ದೇವರು ಪವಿತ್ರ ಗ್ರಂಥದ ವಿಷಯಗಳನ್ನು ಸಂಗ್ರಹಿಸುವುದರಲ್ಲಿ ಭಾಗವಹಿಸಿದನು. ಕರ್ತನು ಎಂದರೆ ಯೆಹೋವ ಅಥವಾ ತಂದೆ ಆಗಿದ್ದಾನೆ. ನನ್ನ ಬಾಯಿ, ಇಲ್ಲಿ ನನ್ನ ಎನ್ನುವ ಪದವು ಕರ್ತನಾದ ಯೇಸುಕ್ರಿಸ್ತನನ್ನು ಸೂಚಿಸುತ್ತದೆ. ಆತನ ಆತ್ಮವು ಎನ್ನುವ ಪದವು ಪವಿತ್ರಾತ್ಮನನ್ನು ಸೂಚಿಸುತ್ತದೆ. ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವ ಸತ್ಯವೇದವು ತ್ರಯೇಕ ದೇವರಿಂದ ಬಂದಿದೆ ಮತ್ತು ಅದು ತನ್ನಲ್ಲೇ ಪರಿಪೂರ್ಣವಾಗಿದೆ ಎಂದು ತಿಳಿಯುವುದು ನಮ್ಮೆಲ್ಲರಿಗೆ ಎಷ್ಟು ಉತ್ತೇಜನವನ್ನು ಉಂಟು ಮಾಡುತ್ತದೆ. ಕೆಲವರು ಇದಕ್ಕೆ ಅಪೋಕ್ರಿಫಾವನ್ನು ಸೇರಿಸಬೇಕೆಂದಿದ್ದರು ಎನ್ನುವುದು ಎಷ್ಟು ದುಃಖಕರವಾದ ಸಂಗತಿಯಾಗಿದೆ. ದೇವರ ವಾಕ್ಯದ ಕೊನೆಯ ಪುಸ್ತಕದ ಕೊನೆಯ ಸಂಧಿಯಲ್ಲಿ ಕೊಟ್ಟಿರುವ ಎಚ್ಚರಿಕೆಯನ್ನು ನೋಡಿರಿ. ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನಾ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದುಬಿಡುವನು. ಪ್ರಕಟಣೆ 22:18-19. ಅದ್ಭುತವಾದ ತ್ರಯೇಕ ದೇವರು ಕೊಟ್ಟಿರುವ ಈ ಅದ್ಭುತವಾದ ಪುಸ್ತಕದಲ್ಲಿ ಆಶ್ಚರ್ಯಕರವಾದ ಸಂಗತಿಗಳನ್ನು ಕಂಡುಕೊಳ್ಳುವಂತೆ ಪ್ರತಿದಿನ ಕರ್ತನು ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ನಿನ್ನ ವಾಕ್ಯವು ಆಗಲ ಆಳವಾದ ಗಣಿಯಂತಿದೆ. ಅಮೂಲ್ಯವಾದ ಅಪರೂಪದ ರತ್ನಾಭರಣಗಳು ಪ್ರತಿಯೊಬ್ಬ ಹುಡುಕುವವರಿಗಾಗಿ ಅದರ ಅಂತರಾಳದಲ್ಲಿ ಮರೆಯಾಗಿವೆ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. 119ನೇ ಕೀರ್ತನೆ 18ನೇ ವಚನ. ಗಾಡ್ ಬ್ಲೆಸ್ ಯು.